ನಿರ್ಮಲಾ ಸೀತಾರಾಮರವರು ಲಾಸ್ಟ್ ಪಾರ್ಲಿಮೆಂಟಲ್ಲಿ 100 ನೌಕರರಿಗೆ ಇನ್ನು ಮುಂದೆ ಡಿಎನ್ನು ಕೊಡಬೇಕಾಗಲಿಲ್ಲ, ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಆ ಒಂದು ಮಾತಿನಿಂದ ನಾವು ಲಾಸ್ಟ್ ಇಯರ್ ಕೂಡ ಇದೇ ದಿನ ಮನವಿ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ತಮ್ಮ ಮುಖಾಂತರ ಅರ್ಪಿಸಿದ್ದೀವಿ. ಈ ಕಾಲದಲ್ಲಿ ಈ ಇಳಿ ವಯಸ್ಸಿನಲ್ಲಿ ನಮಗೆ ಡಿ.ಎ ಪೆನ್ಷನ್ ಭಾಳ ಮುಖ್ಯ. ಹಿಂದೆ ಇದೇ ರೀತಿಯಾಗಿದ್ದಾಗ ನಗರ ಅಂತಕ್ಕಂಥ ಒಬ್ಬ ನಿವೃತ್ತ ನೌಕರರು ಸುಪ್ರೀಂ ಕೋರ್ಟ್ನಲ್ಲಿದ್ದು ಚಂದ್ರಚೂಡ್ ನ್ಯಾಯಮೂರ್ತಿಗಳ 5 ಮೆಂಬರ್ಸ್ ಬೆಂಚಿನಲ್ಲಿ ಈ ಇಡೀ ವಯಸ್ಸಿನಲ್ಲಿ ಅವರ ಒಂದು ಹಕ್ಕು ಇದು, ಅವರ ಜೀವನ ನಿರ್ವಹಣೆಗೆ ಪೆನ್ಷನ್ ಮತ್ತು ಭತ್ಯೆಗಳನ್ನು ಆವಾಗ ಕೊಡ್ತಕ್ಕಂಥದ್ದು ಸರಿಯಾದದ್ದು ಅಂತ ಹೇಳಿ ತೀರ್ಮಾನವಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ ಡಿ.ಎನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಈಗ ಕೇಂದ್ರದ ಹಣಕಾಸು ಮಂತ್ರಿಗಳು ಇನ್ನು ಮುಂದೆ ಈ ಡಿ.ಎ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು, ಈಗಿರ್ತಕ್ಕಂಥ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಹೇಳಿದ್ದರಿಂದ ದಯಮಾಡಿ ಈ ಇಳಿ ವಯಸ್ಸಿನಲ್ಲಿ 60 ವರ್ಷ ಆದ ಮೇಲೆ ಅನೇಕ ರೋಗ ರುಜಿನಗಳು ಮನುಷ್ಯನಿಗೆ ಬರ್ತಾ ಇರ್ತದೆ. ಅದು ನಾವು ಇಳಿ ವಯಸ್ಸಿನಲ್ಲಿ ಇರ್ತೀವಿ. ನಮ್ಮ ಜೀವನ ನಿರ್ವಹಣೆಗೆ ಪೆನ್ಷನ್ನು ಮತ್ತು ಡಿ.ಎ ಅತಿ ಮುಖ್ಯ. ಇದು ನಮ್ಮ ಫಂಡಮೆಂಟಲ್ ರೈಟ್ಸ್. ಅದರಿಂದ ನಮಗೆ ಡಿ.ಎಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮ ಇಳಿ ವಯಸ್ಸಿನಲ್ಲಿ ನಮ್ಮ ಬಾಳನ್ನು ರಕ್ಷಿಸಬೇಕು ಅಂತಕ್ಕಂಥ ಒಂದು ಹೊಳಲನ್ನು ನಾವು ನಿವೃತ್ತ ನೌಕರರು ಈ ಮನವಿ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ಅರ್ಪಿಸುವುದರ ಮೂಲಕ ನಮ್ಮ ಹೊಳಲನ್ನು ತೋರಿಸಿಕೊಂಡು ಕಪ್ಪು ಪಟ್ಟಿಯನ್ನು ಧರಿಸಿ ಮೌನ ಪ್ರತಿಭಟನೆಯನ್ನು ಆಚರಿಸಿ ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್. ಪ್ರಧಾನಮಂತ್ರಿಗಳಿಗೆ ಚೂರು ಒಳಗೆ ಬಂದ್ಬಿಡಿ ಒಂದು ಫೋಟೋ